ಹಾಯ್ ಫ್ರೆಂಡ್ಸ್, ನಾನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ, ನೀವಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಇದ್ದರೆ, ಅಥವಾ ನೀವಾದ್ರೂ ಯೂಟ್ಯೂಬರ್ಸ್ ಇದ್ದೀರಾ ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದರೆ, ದಯವಿಟ್ಟು ಈ ಒಂದು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಎಂತಕ್ಕಂದರೆ ಈ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಇರುತ್ತೆ, ತುಂಬ ಡೀಟೇಲ್ ಆಗಿರುತ್ತೆ. ಇದ್ರ ಏನು ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮಾನಿಟೈಸೇಷನ್ ಎಂದರೆ ಏನು, ಮಾನಿಟೈಸೇಷನಲ್ಲಿ ಏನು ಲಾಭ, ಮಾನಿಟೈಸೇಷನ್ 2 ವಿಧ ಇದೆ. ಇದೇನಂತ ಅಂದರೆ ಫುಲ್ ಮಾನಿಟೈಸೇಷನ್, ಹಾಫ್ ಮಾನಿಟೈಸೇಷನ್, ಏನೇನು ಬೆನಿಫಿಟ್ ಸಿಗುತ್ತೆ, ಯಾವುದು ಬೆಸ್ಟ್, ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ತುಂಬ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಆಮೇಲೆ ಬನ್ನಿ ತಡ ಮಾಡಿದೆ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಏನಾದ್ರು ಹೊಸಬರ ನಾನು ಒಂದು ಟೆಕ್ವಿಡಿಯೋ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಈ ಥರ ವಿಡಿಯೋಸ್ ಸಿಗ್ತಾ ಇರುತ್ತೆ, ಒಳ್ಳೆಯ ಕಾಂಟೆಂಟ್ ಸಿಗ್ತಾ ಇರುತ್ತೆ ನನ್ನ ಒಂದು ಚಾನಲಲ್ಲಿ. ಮತ್ತು ಬೇಗ 4000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿ ಆಲ್ರೆಡಿ 3000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ಥರ ನನಗೆ ಸಪೋರ್ಟ್ ಮಾಡ್ತಾರೆ. ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ, ಈ ನಂಬರ್ ತೊಗೊಂಡು ನನಗೆ ವಾಟ್ಸ್ಯಾಪ್ ಮಾಡಿ. ಬನ್ನಿ ನಾವು ಒಂದು ಟಾಪಿಕ್ ಶುರು ಮಾಡೋಣ. ಹೇಳ್ದಲ್ಲ, ಮಾನಿಟೈಸೇಷನ್ ಎಂದರೇನು ಅಂತ ಮೊದಲನೇದಾಗಿ ನೋಡ್ಕೊಳ್ಳೋಣ. ತುಂಬ ಜನ ಗೊತ್ತಿಲ್ಲ ಮಾನಿಟೈಸೇಷನ್ ಎಂದರೇನು ಅಂತ. ತುಂಬ ದೊಡ್ಡ ಯೂಟ್ಯೂಬರ್ಸ್ ಏನು ಗೊತ್ತಾ, ನೋಡ್ರು ಲಕ್ಷ ದುಡಿತಾ ಇದ್ದೀನಿ ಯೂಟ್ಯೂಬ್ನಲ್ಲಿ, ಬನ್ನಿರಿ ಲಕ್ಷ ನೀವು ದುಡಿಬೋದು ಯೂಟ್ಯೂಬ್ನಲ್ಲಿ ಅಂತ ನಿಮ್ಮ ಪುಸ್ಲೇಸಿ ಅವ್ರು ದೊಡ್ಡ ಯೂಟ್ಯೂಬರ್ಸು ಚೆನ್ನಾಗಿ ವಿಡಿಯೋ ವೈರಲ್ ಮಾಡ್ಕೊತಾರೆ. ನಿಮ್ಮ ಒಂದು ಯೂಟ್ಯೂಬರ್ ಮಾಡಿ. ಅದಕ್ಕೆ ಹೇಳ್ತಿರೋದು, ಇದು ಶುದ್ಧ ಸುಳ್ಳು. ಲಕ್ಷ ದುಡಿಯೋಕ್ಕಾಗಲ್ಲ. ಹೆಂಗಂತ ನೀವು ಕೇಳ್ಬೋದು, ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಬೇಕಂದರೆ ಮೇಲೆ ಪಿನ್ ಮಾಡಿದ್ದೀನಿ ನಿಮಗೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ಕೊನೆಯವರೆಗೂ ನೋಡಿ. ನೀವು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಓಪನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ತುಂಬ ಜನ ಏನಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಅಥವಾ 1-2 ವ್ಯೂ ಹಾಕಿರ್ತೀರಾ, 1K 2K ವ್ಯೂ ಹೋಗಿರುತ್ತೆ. ಆವಾಗ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ ನಿಮ್ಮೊಂದು ವಿಡಿಯೋಗೆ. ಅಥವಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ತುಂಬ ಜನ ಅಷ್ಟೇ, ತುಂಬ ನಿಮ್ಮ ಫ್ರೆಂಡ್ ಕೂಡ ಅಷ್ಟೇ, ಏನೋ ಮಗ ನಿಮ್ಮದು ವಿಡಿಯೋಗೆ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಬರ್ತಿದೆ, ಲಕ್ಷ ದುಡಿತೀಯಲ್ಲೋ, ಬಿಡು ಮಗ ಸಖತ್ತಾಗಿ ದುಡಿತೀಯ ನೀನು ಅಂತ ನಿಮ್ಮ ಫ್ರೆಂಡ್ ಹೇಳ್ತಾರೆ. ಅದಕ್ಕೋಸ್ಕರ ನೀವು ನಾನು ದುಡಿತೀನಿ ಅಂತ ಅನ್ಸುತ್ತೆ, ನಿಮ್ಗೊಂದು ಆ ಥರ ಮೈಂಡಲ್ಲಿ ಬರುತ್ತೆ. ಆ್ಯಕ್ಚುಲಿ ಲಕ್ಷ ದುಡಿಯೋಕ್ಕಾಗಲ್ಲ. ಇದು ಶುದ್ಧ ಸುಳ್ಳು. ಏನಂತಕ್ಕಂತ ಅಂದರೆ, ಈಗಿರುವ ಕಾಂಪಿಟೇಷನಲ್ಲಿ ನನಗೆ ಕೇಳಿದ್ರೆ ಲಕ್ಷ ದುಡಿತಿರೋದು ಯೂಟ್ಯೂಬರ್ಸೇ ರೇರ್ ಅಂತಲೇ ಹೇಳ್ಬೋದು. 1 in 1000 ಅಂದರೆ ಒಬ್ಬ ಯೂಟ್ಯೂಬರು 1000 ಅಥವಾ ಲಕ್ಷದಲ್ಲಿ ಅಂತಲೇ ಹೇಳಬಹುದು. ತುಂಬ ರೇರು. ಎಂತಕ್ಕಂತ ಅಂದರೆ, ಅಂಥ ದೊಡ್ಡ ಯೂಟ್ಯೂಬರ್ಸ್ಗೆ ವ್ಯೂಸ್ ಬರ್ತಿಲ್ಲ. ಎಲ್ಲರೂ ಯೂಟ್ಯೂಬರ್ಸ್ ಆಗ್ತಾರೆ. ತುಂಬ ಕಾಂಪಿಟೀಷನು. ಯಾವ ಉದಾಹರಣೆಗೋಸ್ಕರ ವ್ಲಾಗಿಂಗಲ್ಲಿ ಕುಕ್ಕಿಂಗಲ್ಲಿ ಬರೋಬ್ಬರಿ 1.5 ಲಕ್ಷ 2 ಲಕ್ಷ ಮೇಲೆ ಚಾನಲ್ಸ್ ಇದೆ. ಟೆಕ್ ಬಗ್ಗೆ ನನ್ನಂಥ ಚಿಕ್ಕ ಹುಡುಗರೆಲ್ಲ ಬರ್ತಿದ್ದಾರೆ. ಬರೋಬ್ಬರಿ 1-2 ಲಕ್ಷ ಮೇಲಿದೆ ಚಾನಲ್ಸು. ಸಖತ್ ಕಾಂಪಿಟೇಷನ್. ಈಗ ಎಲ್ಲರಿಗೂ ಅಷ್ಟೇ ಸಖತ್ ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು. ಲಕ್ಷ ದುಡಿಯೋದು ಸಖತ್ ರೇರು. ಆದರೆ ಏನು ಮಾಡಬೇಕಂತ ಅಂದರೆ, ಅದ್ರ ಬಗ್ಗೆ ಪ್ರಾಸೆಸ್ ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾ ಇರ್ತೀನಿ. ತುಂಬ ಜನ ಈ ಥರ ಅನ್ಕೊಬೋದು, ಆ್ಯಡ್ಸ್ ಬಂದರೆ ನಂಗೆ ದುಡ್ಡು ಬಂದ್ಬಿಡುತ್ತೆ, ಸಖತ್ತಾಗಿ ಲಕ್ಷ ನಾನು ದುಡಿಬೋದು ಅಂತ. ಶುದ್ಧ ಸುಳ್ಳು ಇದು. ಆ್ಯಡ್ಸ್ ಎಂತಕ್ಕೆ ಬರುತ್ತೆ, ಹೇಗೆ ಬರುತ್ತೆ, ನಮ್ಗೆ ದುಡ್ಡು ಬರುತ್ತಾ ಅಂತ ನೀವು ಕೇಳ್ಬೋದು. ಆ್ಯಡ್ಸ್ ಎಂತಕ್ಕೆ ಬರುತ್ತೆ ಅಂತ ನಾವು ಫಸ್ಟು ತಿಳ್ಕೊಳ್ಳೋಣ. ಯೂಟ್ಯೂಬರ್ಗೆ ತುಂಬ ಲಾಸ್ ಆಗ್ತಿದೆ. ಈಗ ಯೂಟ್ಯೂಬರು ನಿಮ್ಮೊಂದು ವಿಡಿಯೋ ವೈರಲ್ ಆಗ್ತಿತ್ತು ಅಂತ ಅಂದ್ಕೊಳ್ಳಿ, ಆ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ ಆ್ಯಡ್ಸ್ ಕೊಡ್ತಾರೆ. ಆ್ಯಡ್ಸ್ ಕೊಟ್ಟಾಗ ನಾನು ಕೂಡ ಅಷ್ಟೇ, ನನ್ನ ಫ್ರೆಂಡ್ ಕೂಡ ಹೇಳ್ದೆ, ಏನೋ ಮಗ ಲಕ್ಷ ದುಡಿತಾ ಇದೆಯಾ, ನಾನು ನೋಡಿದೆ ನಿಮ್ಮ ವಿಡಿಯೋ 1K 2K ಎಲ್ಲ ವ್ಯೂಸ್ ಆಗಿದೆ, ಅಡ್ವರ್ಟೈಸ್ಮೆಂಟು ಬರ್ತಿದ್ದ, ಸಖತ್ತಾಗಿ ದುಡಿತಾ ಬಿಡು ಅಂತ ನನ್ನ ಫ್ರೆಂಡ್ ಕೂಡ ಹೇಳಿದ್ರು. ಇದರಿಂದ ಆದರೆ ಆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ದುಡ್ಡು ನಮಗೆ ಬರಲ್ಲ. ಅದೊಂದು ಪಾಲಿಸಿ ಇದೆ, ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ದುಡ್ಡು ನಮ್ಗೆ ಬರಲ್ಲ, ಅದ್ರ ಬಿಟ್ಟು ಯೂಟ್ಯೂಬರ್ಗೆ ಹೋಗುತ್ತಿದ್ದು. ಹೇಳ್ದಲ್ಲ, ಯೂಟ್ಯೂಬರ್ಗೆ ಲಾಸ್ ಆಗ್ತಿದೆ. ಇದರಿಂದ ಯೂಟ್ಯೂಬರು ಆ ಒಂದು ದುಡ್ಡು ಹೋಗುತ್ತೆ ಅವ್ರಿಗೇನೆ. ಇದರಿಂದ ಆದರೆ ಒಂದು ಪಾಲಿಸಿ ಇದೆ, ಮಾನಿಟೈಸೇಷನ್ ಪಾಲಿಸಿ ಅಂತ. ಈ ಮಾನಿಟೈಸೇಷನ್ ಕ್ರೈಟೇರಿಯಾ ನೀವು ಕಂಪ್ಲೀಟ್ ಮಾಡಿದಾಗ ಆವಾಗ ನಿಮಗೆ ದುಡ್ಡು ಬರೋದು. ಪೂರ್ತಿ ಡೀಟೇಲಾಗಿ ಹೇಳ್ತಾ ಇರ್ತೀನಿ ನಿಮಗೆ. ಮಾನಿಟೈಸೇಷನಲ್ಲಿ 2 ವಿಧ ಇದೆ. ಹಾಫ್ ಮಾನಿಟೈಸೇಷನು ಮುಂಚೆ ಒಂದು ಅಪ್ಡೇಟ್ನ ತಂದಿದ್ರು, ಮುಂಚೆ ಹಾಫ್ ಮಾನಿಟೈಸೇಷನ್ ಅಂತ ತಂದಿರಲಿಲ್ಲ. ಆದರೆ ಏನಂತ ಅಂದರೆ, ತುಂಬ ಈಗ ಟೈಟ್ ಮಾಡ್ತಾರೆ ಮಾನಿಟೈಸೇಷನ್ ಪಾಲಿಸಿನ. ಬೇಜಾರಾಗಬಾರ್ದು ಕ್ರಿಯೇಟರ್ಸ್ ಅಂತ ಹಾಫ್ ಮಾನಿಟೈಸೇಷನ್ ಪಾಲಿಸಿ ಮುಂಚೆ ತಂದಿದ್ದಾರೆ. ಹಾಫ್ ಮಾನಿಟೈಸೇಷನ್, ಫುಲ್ ಮಾನಿಟೈಸೇಷನ್. ಹಾಫ್ ಮಾನಿಟೈಸೇಷನ್ ಬಗ್ಗೆ ಮಾತನಾಡಬೇಕಂತ ಅಂದರೆ, 500 ಸಬ್ಸ್ಕ್ರೈಬರ್ಸು, ಆಮೇಲೆ 3 ತಿಂಗಳು ಅಂದರೆ 90 ದಿವಸ ಒಳಗಡೆ 3 ವಿಡಿಯೋ ಪಬ್ಲಿಕ್ಕಾಗಿ ಅಪ್ಲೋಡ್ ಮಾಡಬೇಕು. ಅದು ಆರಾಮಾಗಿ ಮಾಡ್ತೀರಾ. ದಿನಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀರಾ. 2 ಶಾರ್ಟ್ ಆಗಲಿ ಎಷ್ಟಾದರೂ ಆಗಲಿ, ಶಾರ್ಟ್ ಆಗಲಿ ಅಪ್ಲೋಡ್ ಮಾಡ್ತೀರಾ, ವಿಡಿಯೋ ಆಗಲಿ ಅಪ್ಲೋಡ್ ಮಾಡ್ತೀರಾ. 1 ಅಥವಾ 2-3 ದಿನದಲ್ಲೇ ಮಾಡಿಬಿಡ್ತೀರಾ ಆರಾಮಾಗಿ, ಬೇಗ. ಅದು ಈಸಿ ಬಿಡಿ. ಆದರೆ ಏನಂತ ಅಂದರೆ 3000 ವಾಚ್ ಅವರ್ಸು, ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು.
ಆಮೇಲೆ ಇಲ್ಲ ನಾನು ಶಾರ್ಟಲ್ಲೇ ಮಾಡ್ಕೊತೀನಿ ಮಾನಿಟೈಸೇಷನ್ ಅಂತ ಅಂದರೆ 3 ಮಿಲಿಯನ್ ವ್ಯೂಸ್ ಬರಬೇಕು. ನೆಕ್ಸ್ಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಎರಡನೇದು ಬಂದ್ಬಿಟ್ಟು ಫುಲ್ ಮಾನಿಟೈಸೇಷನ್ಗೆ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸು. ಶಾರ್ಟ್ನಲ್ಲಿ ಮಾನಿಟೈಸೇಷನ್ ಮಾಡ್ಕೊಬೇಕಂತಂದರೆ 10 ಮಿಲಿಯನ್ ಅಂದರೆ 1 ಕೋಟಿ ವ್ಯೂಸ್ ಬೇಕು. ಹಾಫ್ ಮಾನಿಟೈಸೇಷನಲ್ಲಿ 30 ಲಕ್ಷ ವ್ಯೂಸ್ ಬೇಕು. ತುಂಬ ಜನ ಅನ್ಕೊಬೋದು ಆಯ್ತು ಬಿಡು ನಂಗೆ ವಾಚ್ ಅವರ್ ಬೇಡ, ನಾನು ಶಾರ್ಟ್ಗೆ ಹೋಗ್ತೀನಿ, ಶಾರ್ಟ್ ಚೆನ್ನಾಗಿ ವೈರಲ್ ಆಗ್ತಿದೆಯಲ್ಲ ಇದರಿಂದ ಶಾರ್ಟ್ ಕ್ಯಾಟಗರಿಗೆ ಹೋಗಿ ನಾನು ಶಾರ್ಟ್ ಜಾಸ್ತಿ ಮಾಡ್ತೀನಿ ಅಂತ ತುಂಬ ಜನ ಅನ್ಕೊಬೋದು. ಶಾರ್ಟು ತುಂಬ ಲಾಸ್ ಅಂತ ಹೇಳ್ಬೋದು. 2 ಪ್ಲಸ್ ಪಾಯಿಂಟ್ ಬಿಟ್ಟು ಎಲ್ಲ ಫುಲ್ ಲಾಸ್ ಅಂತಲೇ ಹೇಳ್ಬೋದು. ಮೊದಲನೇದು ಪಾಯಿಂಟ್ ಬಂದ್ಬಿಟ್ಟು ಏನಂತ ಅಂದರೆ ಶಾರ್ಟ್ ಅಪ್ಲೋಡ್ ಮಾಡಿದಾಗ ಚೆನ್ನಾಗಿ ರೀಚ್ ಆಗುತ್ತೆ, ಚೆನ್ನಾಗಿ ಸಬ್ಸ್ಕ್ರೈಬರ್ ತಂದ್ಕೊಡ್ಬೋದು. ಎರಡನೇದು ಬಂದ್ಬಿಟ್ಟು ಅದು ಚೆನ್ನಾಗಿ ವೈರಲ್ ಆಗ್ಬೋದು. ಆದರೆ ಏನಂತ ಅಂದರೆ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಅವರು ಶಾರ್ಟ್ ವ್ಯೂವರ್ಸು. ಲಾಂಗ್ ವಿಡಿಯೋದಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವರೇ ಲಾಂಗ್ ವಿಡಿಯೋ ನೋಡೋರೇ ಬೇರೆ, ಶಾರ್ಟ್ ವಿಡಿಯೋ ನೋಡೋರೇ ಬೇರೆ, ಫುಲ್ ವಿಡಿಯೋ ನೋಡೋರೇ ಬೇರೆ, ಅರ್ಧಂಬರ್ಧ ವಿಡಿಯೋ ನೋಡೋರೇ ಬೇರೆ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಶಾರ್ಟ್ ವಿಡಿಯೋ ನೋಡೋರೇ ಬೇರೆ, ಈಗ ಉದಾಹರಣೆಗೋಸ್ಕರ ವಿಡಿಯೋ ನೋಡೋರೇ ಬೇರೆ, ಶಾರ್ಟ್ ವಿಡಿಯೋ ನೋಡೋರೇ ಬೇರೆ, ನಿಮಗೆಲ್ಲ ಗೊತ್ತಿರಬೇಕು ಅದು. ಈ ಥರ ಶಾರ್ಟ್ ವಿಡಿಯೋ ನೋಡೋದ್ರೆ ಸಬ್ಸ್ಕ್ರೈಬ್ ಆಗಿರ್ತಾರೆ. ನೀವು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದಾಗ 10 ವ್ಯೂ ಬರಲ್ಲ. 1000 ಸಬ್ಸ್ಕ್ರೈಬರ್ ಮಾಡ್ಕೊಂಬಿಟ್ರಿ ಶಾರ್ಟ್ಸಲ್ಲೇ, ಆದರೆ 10 ವ್ಯೂ ಬರಲ್ಲ ನಿಮಗೆ ಲಾಂಗ್ ವಿಡಿಯೋದಲ್ಲಿ. ಲಾಂಗ್ ವಿಡಿಯೋ ಜಾಸ್ತಿ ಫೋಕಸ್ ಮಾಡಿ. ಎಂತಕ್ಕಂತ ಅಂದರೆ ಈಗ ಮಾನಿಟೈಸೇಷನ್ ಹೇಳಿದ್ನಲ್ಲ ನಿಮಗೆ 3 ಮಿಲಿಯನ್ ಅಂದರೆ 30 ಲಕ್ಷ ಅಥವಾ ಫುಲ್ ಮಾನಿಟೈಸೇಷನ್ಗೆ ಬರೋಬ್ಬರಿ 1 ಕೋಟಿ 10 ಮಿಲಿಯನ್ನು ಆ ಥರ ವ್ಯೂಸ್ ಪಡ್ಕೊಬೇಕಂತ ಅಂದರೆ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೇಕು. ನೀವು ದೊಡ್ಡ ಸೆಲೆಬ್ರಿಟಿ ಆದ್ರೇ ಅಷ್ಟೊಂದು ವ್ಯೂಸ್ ಬರೋಕ್ಕಾಗೋದು. ಇಲ್ಲ ನಾನು ನಾರ್ಮಲ್ ಅಂದರೆ ಸಾಮಾನ್ಯ ಜನ, ನಾನೇನು ಅಷ್ಟೊಂದು ದೊಡ್ಡದಾಗೋರಲ್ಲ, ಸೆಲೆಬ್ರಿಟೀಸ್ ಅಲ್ಲ ಅಂತ ಅಂದರೆ ತುಂಬ ಕಷ್ಟ. ನಿಮ್ಮ ಕನಸಿನ ಮಾತದು. ಅದ್ರಿಗೋಸ್ಕರ ಹೇಳ್ತಿರೋದು ಶಾರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗ್ಬೇಡಿ. ಆಯಿತು ನಿಮ್ಮ ಚಾನಲ್ ಮಾನಿಟೈಸೇಷನ್ ಫುಲ್ ಮಾನಿಟೈಸೇಷನ್ ಆಯಿತು ಅಂತ ಅಂದ್ಕೊಳ್ಳಿ, ಅಥವಾ ಆಫ್ ಮಾನಿಟೈಸೇಷನ್ನೇ. ಆದರೆ ಶಾರ್ಟ್ಸಲ್ಲಿ ಚೆನ್ನಾಗಿ ವ್ಯೂಸ್ ಬರ್ತಿರುತ್ತೆ. $100 ಆಗಬೇಕಂತ ಅಂದರೆ ಶಾರ್ಟ್ನಲ್ಲಿ ಬರೋಬ್ಬರಿ 2 ರಿಂದ 3 ಲಕ್ಷ ವ್ಯೂಸ್ ಬೇಕು, ಅದಕ್ಕಿಂತಲೇ ಬೇಕು ಅಂತಲೇ ಹೇಳ್ಬೋದು. ಎಂತಕ್ಕಂತಂದರೆ 1000 ವ್ಯೂಸ್ಗೆ ನಿಮಗೆ ಶಾರ್ಟ್ನಲ್ಲಿ ಕೇವಲ 10 ರಿಂದ 15 ರೂಪಾಯಿ ಸಿಗುತ್ತೆ. ಲಾಂಗ್ ವಿಡಿಯೋದಲ್ಲಿ ನೋಡಿದ್ರೆ 100 ರಿಂದ 120 ರೂಪಾಯಿ. ಅದು ಫುಲ್ ವಿಡಿಯೋ ನೋಡಬೇಕು. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ 70-80 ರೂಪಾಯಿ ಅಷ್ಟೇ ಸಿಗುತ್ತೆ. ಆದರೆ ಜಾಸ್ತಿ ಲಾಭ ಹೇಳ್ಬೇಕಂತ ಅಂದರೆ ಫುಲ್ ವಿಡಿಯೋನೇ ಶಾರ್ಟ್ ವಿಡಿಯೋಕ್ಕಿಂತ. ಬೆಸ್ಟ್ ಏನಂತ ಅಂದರೆ ಎಲ್ಲರೂ ದಯವಿಟ್ಟು ಲಾಂಗ್ ವಿಡಿಯೋಗೆ ಫೋಕಸ್ ಮಾಡಿ ಶಾರ್ಟ್ ವಿಡಿಯೋಕ್ಕಿಂತ. ಶಾರ್ಟ್ ವಿಡಿಯೋದಲ್ಲಿ ಜಾಸ್ತಿ ಲಾಭ ಮಾಡೋಕ್ಕಾಗಲ್ಲ ನೀವು, ಇದರಿಂದ ಹೇಳ್ತಿರೋದು. ಅದೇ ಒಂದು ಶಾರ್ಟ್ ವಿಡಿಯೋದಲ್ಲಿ 2 ರಿಂದ 3 ಲಕ್ಷ ವ್ಯೂಸ್ ಬೇಕಲ್ಲ, ಅದೇ ಲಾಂಗ್ ವಿಡಿಯೋದಲ್ಲಿ ಬಂದರೆ $100-150 ಇದ್ರೆ $200 ಕಂಪ್ಲೀಟ್ ಮಾಡ್ಕೊಬೋದು. ಅದರಿಂದ ಹೇಳ್ತಿರೋದು ತುಂಬ ಪ್ರಾಫಿಟ್ ಇರೋದು ಲಾಂಗ್ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋಕ್ಕಿಂತ. ಇದಕ್ಕೆ ತುಂಬ ಜನ ಶಾರ್ಟ್ ವಿಡಿಯೋ ಮೇಲೆ ಫೋಕಸ್ ಮಾಡ್ತಿರೋ ಅಂತ ಅಂದರೆ ಸಿಂಪಲ್ ಮಾತು ಹೇಳ್ಬೇಕಂತ ಅಂದರೆ ಈಗ ನಾನು ಈಗ ವಿಡಿಯೋ ಮಾಡಿದ್ದೀನಿ, ಲಾಂಗ್ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಿ ಅದು ತಮ್ಮೇಲ್ ಹಾಕ್ಬೇಕು, ತಮ್ಮೇಲ್ ಮಾಡಿ ಅಪ್ಲೋಡ್ ಮಾಡಬೇಕು. ಈ ಪ್ರಾಸೆಸ್ಸು ಬರೋಬ್ಬರಿ ಮಿನಿಮಮ್ ಆದರೂ 1 ದಿನ ತೊಗೊಬೋದು ಅಂತಲೇ ಹೇಳ್ಬೋದು. ಎಂತಕಂದರೆ ಫುಲ್ ಎಡಿಟಿಂಗ್ ಮಾಡಬೇಕು, ಚೆನ್ನಾಗೆಲ್ಲ ಮಾಡಬೇಕು, ಆ ಮೂಮೆಂಟ್ ಬಂದಾಗ ಈ ಥರ ಎಲ್ಲ ತೋರಿಸ್ಬೇಕು, ತುಂಬ ಎಡಿಟಿಂಗ್ ಮಾಡಬೇಕು ಲಾಂಗ್ ವಿಡಿಯೋದಲ್ಲಿ. ಅದಕ್ಕೆ ಏನಂತ ಅಂದರೆ ತುಂಬ ಜನ ಶಾರ್ಟ್ ವಿಡಿಯೋಗೆ ಹೋಗ್ತಾರೆ. ನೀವು ಶಾರ್ಟ್ ವಿಡಿಯೋ ನಿಮ್ಮೊಂದು ವ್ಯೂಸ್ಗೆ ಅಡಿಕ್ಟ್ ಮಾಡ್ತಾ ಇದ್ರೆ ಶಾರ್ಟ್ ವಿಡಿಯೋ ಅಡಿಕ್ಟ್ ಆಗಿರ್ತಾರೆ. ಯೂಟ್ಯೂಬ್ ಕೂಡ ಅಷ್ಟೇ, ಈಗ ಆಲ್ಗೊರಿಥಮ್ ಚೇಂಜ್ ಆಗಿದೆ. ಇದರಿಂದ ಎಲ್ಲರಿಗೂ ಶಾರ್ಟ್ ವಿಡಿಯೋನೇ ಶೋ ಮಾಡ್ತಿರೋ, ಶಾರ್ಟ್ ವಿಡಿಯೋ ತುಂಬ ಪ್ರಮೋಟ್ ಮಾಡ್ತಿರೋದು. ಎಂತಕ್ಕೆ ಚೇಂಜ್ ಆಯಿತು ಅಂತ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ನೋಡ್ತಾರಲ್ಲ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಪೂರ್ತಿ ಕ್ಲೀನಾಗಿ ವಿಡಿಯೋ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಆಮೇಲೆ ಇದರಿಂದ ತುಂಬ ಜನ ಶಾರ್ಟ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ತುಂಬ ಜನ ಗೊತ್ತಾ 1 ನಿಮಿಷದಲ್ಲೇ ನೋಡಬೇಕು, ಎಂತಕ್ಕಂದರೆ ಶಾರ್ಟು 1 ನಿಮಿಷ ಅಷ್ಟೇ ಲಿಮಿಟು. 1 ನಿಮಿಷದಲ್ಲೇ ಅವ್ರದ್ದು ಈಗ ಉದಾಹರಣೆಗೋಸ್ಕರ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ, ಬಿರಿಯಾನಿ ಕೇವಲ 1 ನಿಮಿಷದಲ್ಲಿ ಈ ಥರ ಐತೆ ಅಂತ ಬಿರಿಯಾನಿ ರೆಡಿ ಅಂತ ಮಾಡಿಬಿಡೋಕ್ಕಾಗತ್ತಾ? ಇಲ್ಲ, ತುಂಬ ಪ್ರಾಸೆಸ್ ಇದೆ. ಅದೇ ಅವರು ಟ್ರೈ ಮಾಡೋಕ್ಕೆ ಹೋದರೆ ಅಯ್ಯೋ ಇಷ್ಟೊಂದು ಅವರ್ ಗಟ್ಟಲೆ ಇರುತ್ತಂತ ಗೊತ್ತೇ ಇರಲಿಲ್ಲ, ತುಂಬ ಕಷ್ಟ ಮಾಡೋಕ್ಕೆ. ಆದರೆ ಅವರು 1 ನಿಮಿಷದಲ್ಲಿ ಬಿರಿಯಾನಿ ಮಾಡಿಬಿಟ್ರು. ಈ ಥರ ನಿಮ್ಗೆ ಕಷ್ಟ ಕೊಡ್ಬೋದು ವ್ಯೂಸ್ಗೆ. ಅಂದರೆ ಜಾಸ್ತಿ ನೀವು ಶಾರ್ಟ್ಗೆ ಅಡಿಕ್ಟ್ ಮಾಡ್ಬಾರ್ದು ನಿಮ್ಮೊಂದು ವ್ಯೂವರ್ಸ್ಗೆ. ಲಾಂಗ್ ವಿಡಿಯೋ ಬೇಕಾದ್ರೆ ಅಡಿಕ್ಟ್ ಮಾಡಿ. ಅಂತಂದರೆ ಲಾಂಗ್ ವಿಡಿಯೋದಲ್ಲಿ ನೋಡಿ ಈ ಥರ ಮಸಾಲ ಹಾಕ್ಬೇಕು, ನೀವು ಇದಾಕ್ರೆ ಬೆಟ್ರು, ಈ ಥರ ಚಿಕನ್ ಹಾಕ್ಬೇಕು, ನೀವು ಈ ಥರ ಮಾಡಬೇಕು ಅಂತ ಪೂರ್ತಿ ಪ್ರಾಸೆಸ್ ಇದೆ. ಅದೇನೆ ಆ ಪೂರ್ತಿ ಪ್ರಾಸೆಸ್ ನೀವು ತಿಳ್ಕೊಂಡಾಗ ಈ ಥರ ಬಿರಿಯಾನಿ ಮಾಡಬೇಕು, ಈ ಥರ ಹಾಕಿರೋ ಮಸಾಲ ಟೇಸ್ಟಿಯಾಗಿ ಬರುತ್ತೆ, ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಒಂದು ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಮೈಂಡಲ್ಲಿ. ಇದರಿಗೋಸ್ಕರ ಲಾಂಗ್ ವಿಡಿಯೋ ತುಂಬ ವ್ಯೂವರ್ಸ್ಗೆ ಅಡಿಕ್ಟ್ ಮಾಡಿ ಶಾರ್ಟ್ ವಿಡಿಯೋಕ್ಕಿಂತ. ಶಾರ್ಟ್ ವಿಡಿಯೋ ಬಿಟ್ಬಿಡಿ, ಶಾರ್ಟ್ ವಿಡಿಯೋ ವೇಸ್ಟ್ ಅಂತಲೇ ಹೇಳ್ಬೋದು.
ಶಾರ್ಟ್ ವಿಡಿಯೋ ಹೇಳ್ದಲ್ಲ 2 ಕಾರಣಕ್ಕೆ, ರೀಚ್ ಆಗೋಕ್ಕೆ ನಿಮ್ಮೊಂದು ಚಾನಲು ಸಬ್ಸ್ಕ್ರೈಬರ್ಸ್ ತಂದ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ ಆಗೋಯ್ತು ಆ ಶಾರ್ಟ್ ವಿಡಿಯೋದಲ್ಲೇ. ಆಮೇಲೆ ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡಿ. ನಾನು 2 ಕಂಟಿನ್ಯೂ ಮಾಡಬೇಕಂತ ಅಂದರೆ ದಿನಕ್ಕೆ, ಅಂದರೆ ಬೆಳಗ್ಗೆ ಲಾಂಗ್ ವಿಡಿಯೋ ಹಾಕಿ, ಸಾಯಂಕಾಲ ಅಥವಾ ಮಧ್ಯಾಹ್ನ ಶಾರ್ಟ್ ವಿಡಿಯೋ ಹಾಕಿ, ಬೆಸ್ಟು. ಈ ಥರ 2 ಕಂಟಿನ್ಯೂ ಆಗ್ತಾ ಹೋಗ್ತಾ ಇದ್ರೆ 2ರಲ್ಲಿ ಒಂದೇನಾದ್ರೂ ವೈರಲ್ ಆಗ್ಬೋದು, ಅದೊಂದು ಸಜೆಷನು. ಆದರೆ ಅದ್ರ ಮೇಲೆ ಅಡಿಕ್ಟ್ ಆಗ್ತಾಯಿದ್ರೆ ಶಾರ್ಟ್ ವಿಡಿಯೋದಲ್ಲಿ ತುಂಬ ಕಷ್ಟ ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಹೇಳ್ದನಲ್ಲ ನಿಮಗೆ 1 ಕೋಟಿ ವ್ಯೂಸು, ಫುಲ್ ಮಾನಿಟೈಸೇಷನ್ಗೆ, ಹಾಫ್ ಮಾನಿಟೈಸೇಷನ್ಗೆ 30 ಲಕ್ಷ ವ್ಯೂಸ್, ಅದು 3 ತಿಂಗಳು ಒಳಗಡೆ ಬರಬೇಕು. ಅದು ಅಷ್ಟು ವ್ಯೂಸು ಯಾರು ಮಾಡೋಕ್ಕಾಗುತ್ತೆ ಈ ಕಾಂಪಿಟಿಷನಲ್ಲಿ ಸಖತ್ ಕಷ್ಟ ಅಂತಲೇ ಹೇಳ್ಬೋದು. ಇದರಿಂದ ಸಖತ್ ಕಷ್ಟ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇದು ಕನಸಿನ ಮಾತು ಅಂತಲೇ ಹೇಳ್ಬೋದು. ಅದು 3 ತಿಂಗಳು ಆಮೇಲೆ ಅದು ಮತ್ತೆ ಡ್ರಾಪ್ ಆಗ್ತಾ ಇರುತ್ತೆ. ಮತ್ತೆಲ್ಲ ಫಸ್ಟಿಂದ ಮಾಡ್ಕೊಬೇಕು. ಆದರೆ ವಾಚ್ ಅವ್ರದ್ದು ವ್ಯಾಲಿಡಿಟಿ ಅಂದರೆ, ಈಗ ಉದಾಹರಣೆಗೋಸ್ಕರ ಈ ಒಂದು ಔಷಧಿ ಇರುತ್ತೆ, ಈ ಔಷಧಿ 1 ಅಥವಾ 1-2 ವರ್ಷ ವಾರಂಟಿ ಇರುತ್ತೆ, ಅಂದರೆ ಅದು ವ್ಯಾಲಿಡಿಟಿ. ಈಗ ಇದು ಕೂಡ ಅಷ್ಟೇ, ವಾಚ್ ಅವರು 365 ಡೇಸ್ ಅಂದರೆ 365 ದಿನ ವ್ಯಾಲಿಡಿಟಿ ಇರುತ್ತೆ. ಅದಾದಮೇಲೆ ಸೇಮ್ ಹಿಂಗೆ ಔಷಧಿ ಎಕ್ಸ್ಪೈರ್ ಆಗುತ್ತೆ, ಅದು ಕೂಡ ನಮ್ಮ ವಾಚ್ ಅವರ್ ಎಕ್ಸ್ಪೈರ್ ಆಗುತ್ತೆ, ಅಂದರೆ ಡ್ರಾಪ್ ಆಗುತ್ತೆ. ಅದು ಯೂಟ್ಯೂಬರ್ ಅಷ್ಟೇ ಲೆಸ್ ಮಾಡ್ತಾರೆ ನಮ್ಮೊಂದು ವಾಚ್ ಅವರ್ನ. ಇದರಿಂದ ಹೇಳ್ತಿರೋದು ಬೆಸ್ಟ್ ಏನಂತ ಅಂದರೆ ಫುಲ್ ಮಾನಿಟೈಸೇಷನ್ ಮೇಲೆ ತುಂಬ ಫೋಕಸ್ ಮಾಡಿ. ಈಗ ನಿಮ್ಮದು ಹಾಫ್ ಮಾನಿಟೈಸೇಷನ್ ಆಗುತ್ತೆ ಚಾನಲ್, ನೀವು ಹೇಳ್ಬಿಡ್ತೀರ ನಂದು ಹಾಫ್ ಮಾನಿಟೈಸೇಷನ್ ಆಗ್ಬಿಡ್ತು ಚಾನಲು ಕೇವಲ 9 ತಿಂಗಳಲ್ಲಿ 6 ತಿಂಗಳಲ್ಲಿ ಅಥವಾ ಎಷ್ಟಾಗಲಿ, ಈಗ ಉದಾಹರಣೆಗೋಸ್ಕರ 9 ತಿಂಗಳು ಅಂತ ಇಟ್ಕೊಳ್ಳಿ, 9 ತಿಂಗಳಾಯಿತು ಆಯಿತಾ, ನಿಮ್ಮದು ಹಾಫ್ ಮಾನಿಟೈಸೇಷನ್ ಆಗಿ 9 ತಿಂಗಳಲ್ಲೇ ಆಯಿತು. ಆದರೆ ಇನ್ನು 3 ತಿಂಗಳು ಟೈಮ್ ಇದೆ, 1000 ವಾಚ್ ಅವರ್ಸ್ ಇನ್ನೂ ಮಾಡ್ಕೊಬೇಕು, ಸಖತ್ ಕಷ್ಟ ಅಂತಲೇ ಹೇಳ್ಬೋದು. ಇದರಿಂದ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನೋಡ್ರಿ 1000 ವಾಚ್ ಅವರ್ಸು, ಡ್ರಾಪ್ ಆಗುತ್ತೆ. ಡ್ರಾಪ್ ಆಗದಾಗ ವಾಚ್ ಅವರು ಮತ್ತೆ ಫಸ್ಟಿಂದ ಮಾಡಬೇಕು. ಹೇಳ್ದಲ್ಲ ಹೇಗೆ ಔಷಧಿ ಎಕ್ಸ್ಪೈರ್ ಆಗುತ್ತೆ ಆ ಥರ ನಮ್ಮ ಒಂದು ವಾಚ್ ಅವರು ಕೂಡ ಎಕ್ಸ್ಪೈರ್ ಆಗುತ್ತೆ, ಅಂದರೆ ಡ್ರಾಪ್ ಆಗುತ್ತೆ, ಲೆಸ್ ಆಗುತ್ತೆ ವಾಚ್ ಅವರು. ದಯವಿಟ್ಟು ಹೇಳ್ತಾ ಇದ್ದೀನಿ ಒಂದು ಮಾತು, ದಯವಿಟ್ಟು ವಾಚ್ ಅವರ್ ಮಾಡ್ಕೊಳ್ಳೋಕ್ಕೆ ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡಿ ಶಾರ್ಟ್ ವಿಡಿಯೋಕ್ಕಿಂತ. 3 ತಿಂಗಳ ಒಳಗಡೆ 1 ಕೋಟಿ 30 ಲಕ್ಷ ವ್ಯೂಸ್ ಎಲ್ಲಿಂದ ಬರೋದು ಫ್ರೆಂಡ್ಸ್? ತುಂಬ ಕಷ್ಟ ಅದು. ಇದರಿಂದ ಲಾಂಗ್ ವಿಡಿಯೋದ ಮೇಲೆ ತುಂಬ ಫೋಕಸ್ ಮಾಡಬೇಕು. ನಾನು ಈಗಲೇ ವಾಚ್ ಅವರ್ ಮಾಡ್ಕೊಬೇಕು ಅಂತ ಅಂದರೆ ನೋಡ್ತಾರಲ್ಲ, ನಿಮ್ಮ ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ, ಹೇಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಅಂತ ಸೆಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಆ ಒಂದು ವಿಡಿಯೋ ಪೂರ್ತಿ ನೋಡಿ. ಸಿಂಪಲಾಗಿ ಹೇಳ್ಬೇಕಂತ ಅಂದರೆ ಲೈವ್ ಮಾಡೋದು, ಲೈವ್ ಮಾಡ್ಕೊಂಡು ಬೇಗ ವಾಚ್ ಓವರ್ ಮಾಡ್ಕೊಳೋದು. ಹೌದು, ಸತ್ಯ ಮಾತಿದು. ಲೈವ್ ಮಾಡ್ಕೊಂಡು ಬೇಗ ವಾಚ್ ಓವರ್ ಮಾಡ್ಕೊಬೋದು. ಆದರೆ ತುಂಬ ಜನ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ, ಬೇಗ ವಾಚ್ ಓವರ್ ಮಾಡ್ಕೊಬೇಕು ಅಂತ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ, ಲೈವ್ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ. ವಿಡಿಯೋ ಹಾಕಿ 1-2 ತಿಂಗಳಾಗಿರುತ್ತೆ, ಎಲ್ಲಿ ವಿಡಿಯೋ ವೈರಲ್ ಆಗುತ್ತೆ? ಇದರಿಂದ ನೀವು ಶಾರ್ಟ್ನ ತುಂಬ ಎಡಿಟ್ ಮಾಡ್ತಿದ್ದೀರಾ, ಅಂದರೆ ಶಾರ್ಟ್ ಆಗಲಿ ಅಥವಾ ಲೈವ್ ಆಗಲಿ ತುಂಬ ಮಾಡ್ತಿದ್ದೀರಾ ವಿಡಿಯೋಸ್ ಅದ್ರ ಬಗ್ಗೆನೇ. ಇದರಿಂದ ಲಾಂಗ್ ವಿಡಿಯೋಗೆ ನೀವು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಬರೋದಿಲ್ಲ. ಸಪೋಸ್ ನಿಮ್ಮದು ಮಾನಿಟೈಸೇಷನ್ ಆಯಿತು, ಲೈವ್ ಮಾಡ್ತಾ ಚೆನ್ನಾಗಿ ವಾಚ್ ಓವರ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಬಿಟ್ರಿ, ಮಾನಿಟೈಸೇಷನ್ ಆಯಿತು. ಮಾನಿಟೈಸೇಷನ್ ಆದಮೇಲೆ ಲಾಂಗ್ ವಿಡಿಯೋ ಬರೋಲ್ಲ ವ್ಯೂಸ್ ನಿಮಗೆ. ಎಂತಕ್ಕಂತಂದರೆ ಶಾರ್ಟ್ ಆಗಲಿ ಅಥವಾ ನೀವು ಲೈವ್ ಮಾಡಿರ್ತೀರಾ, ಇದರಿಂದ ಅದ್ರ ಮೇಲೆ ತುಂಬ ಅಡಿಕ್ಟ್ ಮಾಡ್ತೀರಾ ವ್ಯೂವರ್ಸ್ನ. ಅದ್ರಿಗೋಸ್ಕರ ಲಾಂಗ್ ವಿಡಿಯೋಗೆ ವ್ಯೂಸ್ ಬರೋದಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಂತ ಅಂದರೆ ಲೈವ್ ಮಾಡಿ ಪ್ಲಸ್ ವಿಡಿಯೋನ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಿ. ಈ ಥರ 2 ಕ್ಯಾರಿ ಮಾಡೋದ್ರೆ ಬೂಸ್ಟ್ ಆಗುತ್ತೆ ಸ್ವಲ್ಪ ವಾಚ್ ಅವರು. ಅದ್ರ ಬಿಟ್ಟು ಲೈವ್ ಮಾಡ್ಬೇಕು ನಾವು ಅಂತ ಅಂದರೆ ಸಖತ್ ಕಷ್ಟ ಆಗುತ್ತೆ ಡಾಲರ್ಸ್ ಕಂಪ್ಲೀಟ್ ಮಾಡೋಕ್ಕೆ. ಅದ್ರಿಗೋಸ್ಕರ ಹೇಳ್ತಿದ್ದು, ಈ ಮಾನಿಟೈಸೇಷನ್ ಆದಮೇಲೆ ತುಂಬ ದೊಡ್ಡ ಪ್ರಾಸೆಸ್ ಇದೆ ಅಂತಲೇ ಹೇಳ್ಬೋದು. ಮಾನಿಟೈಸೇಷನ್ ಆದಮೇಲೆ ತೆಗ್ಫೀದ್ ಬರೋದಕ್ಕೆ $100 ತೊಗೊಬರತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ 8,500 ಕಳಿಸಿ ಅಂತ ಯೂಟ್ಯೂಬರ್ ಕೊಡಲ್ಲ ಸುಮ್ಮನೆ. ನಿಮಗೆ ಬರೋಬ್ಬರಿ $100 ಕಂಪ್ಲೀಟ್ ಮಾಡಬೇಕಂದ್ರೆ ಹೇಳ್ದಲ್ಲ, 2-3 ಲಕ್ಷ ವ್ಯೂಸ್ ಬರಬೇಕು, ಆವಾಗ $100 ಕಂಪ್ಲೀಟ್ ಆಗೋದು. $100 ಕಂಪ್ಲೀಟ್ ಮಾಡಬೇಕಂತ ಅಂದರೆ ಸಖತ್ ಕಷ್ಟ ಅಂತಲೇ ಹೇಳ್ಬೋದು. ಅದೇ ಟ್ರೈ ಮಾಡಬೇಕಷ್ಟೇ, ವಿಡಿಯೋ ವೈರಲ್ ಆದರೆ ಬೇಗ ಆಗ್ಬೋದು ಡಾಲರ್ಸು. ಆದರೆ ಹೇಳ್ದಲ್ಲ ತುಂಬ ಕಷ್ಟ ಅಂತ ಹೇಳ್ಬೋದು. ತುಂಬ ಜನ 1 ವರ್ಷ 2 ವರ್ಷ ಟೈಮ್ ಹಿಡಿತಾರೆ ಬರೋಬ್ಬರಿ ಕೇವಲ $100 ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ. ನೀವೇನು ವಾಚ್ ಅವರ್ ಪ್ರಯತ್ನ ಮಾಡಲ್ಲ ಕಂಪ್ಲೀಟ್ ಮಾಡೋಕ್ಕೆ, ಅದು ತ್ರಿಬಲ್ ಕಷ್ಟ. ಇದು ಡಾಲರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಖತ್ ಕಷ್ಟ ಅಂತಲೇ ಹೇಳ್ಬೋದು. ಈಗ ಸಪೋಸ್ ನಂದೇ ಉದಾಹರಣೆಗೂ ಕೊಡ್ತೀನಿ ನಿಮಗೆ. ನನ್ನ ಚಾನಲ್ ಮಾನಿಟೈಸೇಷನ್ ಆಗಿ 4 ತಿಂಗಳಾಗಿದೆ. 4 ತಿಂಗಳಲ್ಲಿ ಕೇವಲ $50 ಕಂಪ್ಲೀಟ್ ಆಗಿದೆ. $50 ಎಂತಕ್ಕಂತಂದರೆ ವ್ಯೂಸ್ ಬರ್ತಿಲ್ಲ. ಈ ಕಾಂಪಿಟೇಷನ್ ಎಲ್ಲಿ ವ್ಯೂಸ್ ಬರುತ್ತೆ? ಎಂತೆಂಥ ದೊಡ್ಡ ಯೂಟ್ಯೂಬರ್ಸ್ಗೆ ವ್ಯೂಸ್ ಬರ್ತಿಲ್ಲ, ನಮ್ಗೆ ಬರ್ತಾ ವ್ಯೂಸ್ ಇಲ್ಲ. ಇದರಿಂದ ತುಂಬ ಕಷ್ಟಪಡಬೇಕಾಗುತ್ತೆ. ಯೂಟ್ಯೂಬ್ನಲ್ಲಿ ಇದೇ ಸ್ಯಾಲರಿ ಕೊಡ್ತೀನಿ ನಿಮಗೆ ಅಂತ ಫಿಕ್ಸ್ ಇರಲ್ಲ.
ನಿಮ್ಮ ವಿಡಿಯೋ ವೈರಲ್ ಆಗಿದ್ರೆ $100+ ನೀವು ಬೇಕಾದರೆ ಅಮೌಂಟ್ನ ವಿಡ್ರಾ ಮಾಡ್ಕೊಬೋದು. ಆದರೆ ಏನಂತ ಅಂದರೆ ನಿಮ್ಮ ಒಂದು $99.999 ಇದ್ರೂ ನೀವು ವಿಡ್ರಾ ಮಾಡೋಕ್ಕಾಗಲ್ಲ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ. ತುಂಬ ಪ್ರಾಸೆಸ್ ಇದೆ. ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಇರಬೇಕು. ಆಮೇಲೆ $10 ಆದಮೇಲೆ ನಿಮ್ಮದು ಪಿನ್ ಬರುತ್ತೆ. ಪಿನ್ ವೆರಿಫೈ ಮಾಡಬೇಕು. ಹೇಗೆ ಮಾಡೋದು ಅಂತ ಸೆಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಗೂಗಲ್ ಆಡ್ಸೆನ್ಸ್ ಪಿನ್ ಹೇಗೆ ಮಾಡೋದು ವೆರಿಫೈ ಅಂತ ನೋಡ್ತಾರೆ. ನನ್ನ ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ನೋಡಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಪೂರ್ತಿ ವಿಡಿಯೋನ ನೋಡಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಾದ್ಮೇಲೆ $100 ಕಂಪ್ಲೀಟ್ ಆದಮೇಲೆ $100 ಕರೆಕ್ಟಾಗಿರಬಾರ್ದು, ಒಂದೆರಡು ಪಾಯಿಂಟ್ ಹೆಚ್ಚಿರಬೇಕು. ಇದರಿಂದ ನೀವು ವಿಡ್ರಾ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ವಿಡ್ರಾ ಮಾಡಿದಾಗ ನಿಮ್ಮ ಒಂದು ಅಮೌಂಟ್ನ ಬರೋಕ್ಕೆ US ಇಂದ ಬರೋದು ಡಾಲರ್ಸ್ ಇದೆ. US ಇಂದ ಬರೋಕ್ಕೆ ನಮ್ಮ ಒಂದು ಇಂಡಿಯನ್ ಕರೆನ್ಸಿಲಿ ಬರೋಬ್ಬರಿ 20 ರಿಂದ 22 ದಿನ ಹಿಡಿಯುತ್ತೆ. ಸಖತ್ ಕಷ್ಟ ಅಂತಲೇ ಹೇಳ್ಬೋದು. ಇದರಿಂದ ತುಂಬ ಪ್ರಾಸೆಸ್ ಇದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ 1-2 ಅವರ್ ಆಗುತ್ತೆ ವಿಡಿಯೋ. ಬರೀ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಿದ್ದೀನಿ. ಇದರಿಂದ ಹೇಳ್ತಿರೋದು ಇದರಿಂದ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ತುಂಬ ಒಂದು ಲಾಂಗ್ ಪ್ರಾಸೆಸ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಮಾನಿಟೈಸೇಷನ್ ಆಗುವ ಸಮಯದಲ್ಲಿ ಯಾವುದನ್ನು ನೀವು ಮ್ಯೂಸಿಕ್ ಆಗಲಿ ಏನೂ ಕಾಪಿ ಮಾಡಿರಬಾರ್ದು. ಆಮೇಲೆ ನೀವು ರಿವ್ಯೂಸ್ ಕಾಂಟೆಂಟ್ ಮಾಡಿರಬಾರ್ದು. ಮಾಡಿಲ್ಲ ಆರಾಮಾಗಿ ಅಪ್ರೂವ್ ಆಗುತ್ತೆ. ರಿವ್ಯೂ ಮಾಡ್ತಾ ಇರೋ ಚಾನಲ್ ಯೂಟ್ಯೂಬರು ಸಿಗಾಕಂತ ಅಂತ ಅಂದರೆ ನಿಮ್ಮ ಚಾನಲ್ ಲೈಫ್ ಟೈಮ್ ರಿಜೆಕ್ಟ್ ಆಗಿದ್ರೆ ನಿಮ್ಮೊಂದು ಮಾನಿಟೈಸೇಷನ್ನು ಲೈಫ್ ಟೈಮ್ ಆ ಒಂದು ಚಾನಲು ಮಾನಿಟೈಸೇಷನ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು. ಈ ಥರ ಎಲ್ಲ ಮಾಡು ತುಂಬ ಪಾಲಿಸಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಅಥವಾ ಯೂಟ್ಯೂಬ್ ಬಂದಿರೋ ಅಂತ ಇಟ್ಕೊಳ್ಳಿ, ನೀವು ಕಂಟಿನ್ಯೂ ಮಾಡಿ, ಕ್ವಿಟ್ ಮಾಡಬೇಡಿ. ಯೂಟ್ಯೂಬ್ ಬಂದಿರೋ ಅಂತ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ನಾನು ಅಂತ ಅಂದ್ಕೊಂಡಿದ್ರೆ ಒಂದ್ಸತಿ ಯೋಚನೆ ಮಾಡಿ. ಏನಂತಕ್ಕಂತ ಅಂದರೆ ಈಗೆಲ್ಲ ಸಖತ್ ಕಾಂಪಿಟಿಷನ್ ಅಂತಲೇ ಹೇಳ್ಬೋದು. ಈಗ ಉದಾಹರಣೆಗೋಸ್ಕರ ನನ್ನ ಮಮ್ಮಿ ಯೂಟ್ಯೂಬರು, ನಾನು ಕೂಡ ಯೂಟ್ಯೂಬರು, ತುಂಬ ಕಾಂಪಿಟಿಷನ್. ಒಂದ್ಸತಿ ಯೋಚನೆ ಮಾಡಿ ಯೂಟ್ಯೂಬ್ಗೆ ಬನ್ನಿ. ಇದ್ರಿಗೋಸ್ಕರ ತುಂಬ ಯೂಟ್ಯೂಬರ್ಸ್ ಇದ್ದರೆ ಎಲ್ಲರಿಗೂ ವ್ಯೂಸ್ ಬರ್ತಿಲ್ಲ ಅಂತ ದೊಡ್ಡ ಯೂಟ್ಯೂಬರ್ಸ್ ಕೂಡ ಅಷ್ಟೇ ವ್ಯೂಸ್ ಬರ್ತಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಯೂಟ್ಯೂಬ್ ಬರ್ಬೇಕಂದ್ರೆ ಯೋಚನೆ ಮಾಡಿ ಬನ್ನಿ. ಮತ್ತು ಕೊನೆಯದಾಗಿ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಗಿಫ್ಟ್ ತೊಗೊಳ್ಳೋದು. ಗಿಫ್ಟ್ ತೊಗೊಳ್ಳೋದು ಏನಂತ ನೀವು ಕೇಳ್ಬೋದು. ನಿಮಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಉದಾಹರಣೆಗೋಸ್ಕರ ನಾನು A ಚಾನಲ್, ನನ್ನ ಫ್ರೆಂಡ್ ಇದ್ದ B ಚಾನಲ್ಲು. ನಾನು ಅವ್ನಿಗೆ ಹೇಳಿದೆ ಗಿಫ್ಟ್ ಕೊಟ್ಟಿದ್ದ ಮಗ ನನಗೂ ಕೊಡೋ ಗಿಫ್ಟ್ ಅಂತ. ಅವನಿಗೂ ನಂಗೆ ಗಿಫ್ಟ್ ಕೊಟ್ಟ. ಸಿಂಪಲಾಗಿ ಹೇಳ್ಬೇಕಂತ ಅಂದರೆ ಈ ಗಿಫ್ಟ್ ಏನಂತ ಅಂದರೆ ಅವ್ರ ಚಾನಲ್, ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೆ. ಆಮೇಲೆ ಪ್ಲಸ್ ನಾನು ಅವ್ನಿಗೆ ಹೇಳ್ತೀನಿ, ಮಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ನನ್ನ ವಿಡಿಯೋ ಪೂರ್ತಿ ನೋಡು, ಲೈಕ್ ಕೊಡು, ಕಮೆಂಟ್ ಹಾಕು, ನಾನು ಕೂಡ ಸೇಮ್ ನಿಮಗೂ ಮಾಡ್ತೀನಿ ಅಂತ. ಅವನು ನನಗೆ ಫುಲ್ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕ್ದೆ, ಲೈಕ್ ಮಾಡ್ದ. ಇದರಿಂದ ಅವನಿಗೂ ಸೇಮ್ ಈ ಥರ ರಿಪೀಟಾಗಿ ಮಾಡಿದೆ. ಇದರಿಂದ ಇಬ್ಬರಿಗೂ ತುಂಬ ಲಾಭ ಆಗುತ್ತೆ. ನಾನು ಅವನಿಗೆ ಸಪೋರ್ಟ್ ಮಾಡಿದೆ B ಚಾನಲ್ಗೆ, B ಚಾನಲ್ ನನಗೂ ಸಪೋರ್ಟ್ ಮಾಡ್ದೆ. ಇದರಿಂದ ಇಬ್ಬರಿಗೂ ತುಂಬ ಲಾಭ. ಈ ಥರ ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಕನ್ನಡ ಕಮ್ಯುನಿಟಿ ಒಗ್ಗಟ್ಟು ಈ ಥರ ಆಗಬೇಕು. ಆದರೆ ಒಂದು ಬಿಗ್ ಮೇಜರ್ ಒಂದು ಏನು ಮೈನಸ್ ಪಾಯಿಂಟ್ ಇದೆ ಇದರಲ್ಲಿ. ಅದೇನಂತ ಅಂದರೆ ಈಗ ಉದಾಹರಣೆಗೋಸ್ಕರ ನಾನು ಗಿಫ್ಟ್ ತೊಗೊಂಡಿರ್ತೀನಿ, B ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ಆದರೆ ನಂಗೆ ಟೈಮ್ ಇರಲ್ಲ. ಈಗ ಎಡಿಟಿಂಗ್ ಮಾಡ್ತಾ ಇರ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಥವಾ ತಮ್ನೇಲ್ ಮಾಡ್ತಾ ಇರ್ತೀನಿ. ಇದರಿಂದ ನಾನು ನನ್ನ ವಿಡಿಯೋ ಫೋಕಸ್ ಮಾಡ್ತೀನಿ. ಈ ಥರ ವಿಡಿಯೋ ಮಾಡಬೇಕು, ನಾನು ಈ ಥರ ಮಾಡಬೇಕು ಅಂತ ನಾನು ನನ್ನ ಚಾನಲ್ನೇ ತುಂಬ ಫೋಕಸ್ ಮಾಡ್ತೀನಿ. ಇದರಿಂದ ಅವನು ವಿಡಿಯೋನೇ ನೋಡಿಲ್ಲ ನೋಡು, ಅವನು ಹಿಂಗೆ ಗೊತ್ತಾ, ನಾನು ಒಂದು ವಿಡಿಯೋ ಕೂಡ ಅಷ್ಟು ಅರ್ಧಂಬರ್ಧ ನೋಡಿ ವಿಡಿಯೋ ಕಮೆಂಟ್ ಹಾಕ್ತೀನಿ ಅಂತ ಒಂದು ಮೈಂಡ್ಸೆಟ್ ಬರುತ್ತೆ. ನಾನು ಕೂಡ ಅಷ್ಟೇ, ನನಗೆ ಟೈಮ್ ಇರಲ್ಲ. ಈ ಥರ ಅರ್ಧಂಬರ್ಧ 1-2 ನಿಮಿಷ ನೋಡ್ತೀನಿ. ಈಗ ಉದಾಹರಣೆಗೋಸ್ಕರ ಒಂದು 10 ನಿಮಿಷ ವಿಡಿಯೋ ಆಗ್ದ, ಅದರಲ್ಲಿ 1-2 ನಿಮಿಷ ಸ್ಕಿಪ್ ಮಾಡಿ ನೋಡ್ಬಿಟ್ಟು ಸೂಪರ್ ವಿಡಿಯೋ ಅಂತ ನಾನು ಕೂಡ ಅವನಿಗೆ ಕಮೆಂಟ್ ಹಾಕ್ತೀನಿ. ಈ ಥರ ಅರ್ಧಂಬರ್ಧ ಒಂದು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು. ಇಬ್ಬರದು ಒಂದು ಇಂಪ್ರೆಷನ್ ರೇಟ್ ಐತಲ್ಲ ಅದು ಡ್ರಾಪ್ ಆಗುತ್ತೆ. ವಿಡಿಯೋ ಆಗಲಿ ಚಾನಲ್ ಇಂಪ್ರೆಷನ್ ರೇಟ್ ಆಗಲಿ ಫುಲ್ ಡ್ರಾಪ್ ಆಗುತ್ತೆ. ಇದರಿಂದ ಎಲ್ಲರೂ ಕೂಡ ಅಷ್ಟೇ, ಟೈಮ್ ಫ್ರೀ ಇದ್ದಾಗ ನೀವು ಹೋಗಿ ಕಮೆಂಟ್ ಹಾಕಿ ಚೆನ್ನಾಗಿದೆ, ಸೂಪರ್ ಆಗಿದೆ ವಿಡಿಯೋ ಅಂತ ಫುಲ್ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ನಾನು ಕೂಡ ಅಷ್ಟೇ ಗಿಫ್ಟ್ ತೊಗೊಂಡಿದ್ದೀನಿ, ತೊಗೊಂಡಿಲ್ಲ ಅಂತ ಅಲ್ಲ. ಆದರೆ ಏನು ಗೊತ್ತಾ, ಟೈಮ್ ಸಿಗಬೇಕು ಅವ್ರಿಗೆ. ಬೇರೆ ನಂದು B ಚಾನಲ್ಗೆ ಹೇಳ್ದಲ್ಲ ಉದಾಹರಣೆಗೋಸ್ಕರ, ನಂದು ಕೇವಲ ಗಿಫ್ಟ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ತೀರ. ಇಲ್ಲ, ಬೇರೆ ಒಂದು ಜನ ಈಗ B ಚಾನಲ್ ಬಿಟ್ಟು ಬೇರೆಯವರು ಕೂಡ ಅಷ್ಟೇ 300-400 ಜನ ಅದು ಗಿಫ್ಟ್ ತೊಗೊಂಡಿರ್ತಾರೆ. 300-400 ಜನದ್ದು ವಿಡಿಯೋ ನೋಡಿ ಕಮೆಂಟ್ ಹಾಕಬೇಕು. ಈ ಥರ ಅರ್ಧಂಬರ್ಧ 1-2 ನಿಮಿಷ ನೋಡಿ ಕಮೆಂಟ್ ಹಾಕ್ತಾರೆ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಟೈಮ್ ಸಿಕ್ಕಿದಾಗ ಫುಲ್ ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ ಕಮೆಂಟ್ ಹಾಕಿ. ಆವಾಗ ಇಬ್ಬರಿಗೂ ತುಂಬ ಲಾಭ ಆಗುತ್ತೆ. ಇಲ್ಲಾಂದರೆ ಈ ಥರ ಮಾಡಿದ್ರೆ ಲಾಸ್ ಆಗುತ್ತೆ. ಆಮೇಲೆ ಪ್ಲಸ್ ಕೂಡ ಅನ್ಸಬ್ ಕೂಡ ಅವರು ಆಗ್ಬೋದು. ಇದೊಂದು ಬಿಗ್ ಮೇಜರ್ ಮೈನಸ್ ಪಾಯಿಂಟ್. ಇದೊಂದು ಇಷ್ಟ ಆಗಲಿಲ್ಲ ನನಗಂತಲೇ ಹೇಳ್ಬೋದು. ತುಂಬ ಜನ ನನಗೂ ಅಷ್ಟೇ
ನಾನು ಅವ್ರು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ನನಗೆ ಟೈಮ್ ಇರಲ್ಲ. ಇದರಿಂದ ಅವರು ನೋಡು ಬರತ್ತು ನನಗೆ ಕಮೆಂಟ್ ಹಾಕಿಲ್ಲ ಅನ್ಸಬ್ ಮಾಡಿಬಿಡ್ತಾರೆ ನನ್ನೇ. ಇದರಿಂದ ಅವ್ರ ಗಿಫ್ಟು ಅವರೇ ವಾಪಸ್ ತೊಗೊತಾರೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಟೈಮ್ ಸಿಕ್ಕಿದಾಗ ನೀವು ಫ್ರೀ ಇದ್ದಾಗ ಹೋಗಿ ಅವ್ರಿಗೆ ಸೂಪರ್ ವಿಡಿಯೋ ಚೆನ್ನಾಗಿತ್ತು ಮೇಡಮ್, ಈ ಥರ ಮಾಡಿದಿರಿ ನೀವು ಅಂತ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ, ವಿಡಿಯೋ ಹೆಂಗಿತ್ತು ಪೂರ್ತಿ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕಿ ಪ್ಲಸ್ ಲೈಕ್ ಕೂಡ ಮಾಡಿ. ಆವಾಗ ಇಂಪ್ರೆಷನ್ ರೇಟ್ ಹೆಚ್ಚಾಗುತ್ತೆ, ವಿಡಿಯೋ ಕೂಡ ವೈರಲ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಈ ಥರ ಮಾಡಿದ್ರೆ ನಿಮಗೇನೆ ಲಾಭ ಅಂತಲೇ ಹೇಳಬಹುದು. ಆಮೇಲೆ ಇಷ್ಟ ಆಯಿತು ಮಾನಿಟೈಸೇಷನ್ ಬಗ್ಗೆ. ಆಮೇಲೆ ಈ ಥರ ಇನ್ಫಾರ್ಮೇಷನ್ ಬೇಕಿದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಮತ್ತು ಇನ್ನೊಂದು, ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದರೂ ಹೆಲ್ಪ್ ಬೇಕಿದ್ರೆ, ಅಥವಾ ನಿಮ್ಗೇನಾದ್ರು ಡೌಟ್ ಇದ್ದರೆ ನೋಡ್ತಲ್ಲ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಾಪ್ ಮಾಡಿ, 100% ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಾಡ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೊಂದು ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.